ಸ್ನೇಹಿತರೆ ನಮಸ್ಕಾರ. ಜುಲೈ 20ನೇ ತಾರೀಕು ದೆಹಲಿನಲ್ಲಿ ವಿದ್ಯಾರ್ಥಿಗಳು ಕಾಕ್ರೋಚ್ ಜನತಾ ಪಾರ್ಟಿ ಅದರ ಮೂಲಕ ಏನು ಪ್ರೊಟೆಸ್ಟ್ ನಡೀತಾ ಇತ್ತು, ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟಲ್ಲಿ ಭಾಗವಹಿಸಿದರು. ಅವತ್ತು ಸಂಸತ್ ಕಡೆಗೆ ಏನು ಮೆರವಣಿಗೆ ಹೋಗ್ತಾಯಿದ್ರು ಅಂಥ ಟೈಮ್ನಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಬ್ರೂಟಲ್ ಅನಿಸಿದ್ದು ಒಂದು ಲಾಠಿಗಳಿಗೆ ಮೊಳೆ ಸಿಕ್ಕಿಸ್ಕೊಂಡು ಲಾಠಿ ಚಾರ್ಜ್ ಮಾಡಿದಂಥ ವಿಷಯ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ಪೊಲೀಸ್ನವರು ದಾಳಿ ಮಾಡಿತ್ತು. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಟೂಡೆಂಟ್ಸ್ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಮಾಡಿರ್ತಕ್ಕಂಥದ್ದು. ಈ ಪೆಲೆಟ್ ಗನ್ನಿಂದ ಸ್ಟೂಡೆಂಟ್ಸ್ ಮೇಲೆ ದಾಳಿ ಆಯಿತು. ಅದರ ಬಗ್ಗೆ ಇಲ್ಲಿಯ ತನಕ ನಡೆದಿರೋ 3 ಮುಖ್ಯ ವಿಷಯಗಳನ್ನ ಹೇಳ್ತೀನಿ ನಾನು ನಿಮಗೆ. ಅದನ್ನು ಕೇಳಿ ನೀವು ತೀರ್ಮಾನ ಮಾಡಿ, ಈ ದೇಶದ ಸ್ಟೂಡೆಂಟ್ಸ್ ಬಗ್ಗೆ, ಈ ದೇಶದ ಜೆನ್ಸಿಗಳ ಬಗ್ಗೆ ನಿಜವಾದ ಕಾಳಜಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅಥವಾ BJP ಅವ್ರಿಗಿದೆಯೋ ಅಥವಾ ರಾಹುಲ್ ಗಾಂಧಿಗಿದೆಯೋ. ಮೊದಲನೇದಾಗಿ, ಯಾವಾಗ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಆಯಿತು, ಅದಾದ ನಂತರ ಏನು ಪಾರ್ಲಿಮೆಂಟ್ ಸೆಷನ್ ಶುರುವಾಯಿತು, ಅಲ್ಲಿ ರಾಹುಲ್ ಗಾಂಧಿಯವರು ಕೇಳಿದ್ದು ಒಂದೇ ಪ್ರಶ್ನೆ: ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಮಾಡಿರ್ತಕ್ಕಂಥದ್ದು ಇದೇ ಮೊದಲು, ಇದು ಅಪರಾಧ, ಮತ್ತು ಹಾಗಾಗಿ ಈ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ದಾಳಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಎತ್ತಿದರು. Who shot those students? Who gave the order to shoot those students? Who blinded one of the students? Who shot one of the students in the ear? Who gave the order to beat the students with lathis, with nails? Who gave that order? That order was implemented by the Home Ministry. Delhi Police and RAC are both Home Ministry systems. Did Mr. Amit Shah give this order to shoot our children, or did he not? If he did, he should resign because he is culpable. And if he did not, he should resign because he is incompetent. ಯಾಕೆ ಎತ್ತಿದ್ರು ಅಂತಂದರೆ, ದೆಹಲಿ ಪೊಲೀಸ್ ಏನಿದೆ, ದೆಹಲಿ ಪೊಲೀಸು ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಕೆಳಗಡೆ ಬರುತ್ತೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೇಳಿದ್ದು, ಪೆಲೆಟ್ ಗನ್ನಿಂದ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದು ಅಮಿತ್ ಶಾ ಅವರ, ಅಥವಾ ಅಮಿತ್ ಶಾ ಅವ್ರಿಗೆ ಗೊತ್ತಿತ್ತಾ ಯಾರ ಆದೇಶ ಕೊಟ್ಟಿದ್ದು ಅಂತ. ಅಕಸ್ಮಾತ್ ಅಮಿತ್ ಶಾ ಅವರಿಗೆ ಗೊತ್ತಿದ್ದರೆ, ಆದೇಶ ಕೊಟ್ಟಿದ್ದು ಯಾರು ಅಂತ ಗೊತ್ತಿದ್ದರೆ, ಅಥವಾ ಅಮಿತ್ ಶಾ ಅವರೇ ಆದೇಶ ಕೊಟ್ಟಿದ್ದರೆ ಅದು ಅಪರಾಧ. ಹಾಗಾಗಿ ಅಮಿತ್ ಶಾ ತಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಅಥವಾ ಯಾರು ಆದೇಶ ಕೊಟ್ಟಿದ್ದು ಅಂತ ಅಮಿತ್ ಶಾ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ, ಇಷ್ಟು ದೊಡ್ಡ ವಿಷಯ ಅಮಿತ್ ಶಾ ಗೊತ್ತಿಲ್ಲ ಅಂತಂದರೆ ಗೃಹ ಸಚಿವರಾಗಿದ್ದುಕೊಂಡು ಅವರು ಅಸಮರ್ಥರು ಅಂತ ಆ ಪೋಸ್ಟಲ್ಲಿ ಇರಲಿಕ್ಕೆ ಆಗಲೂ ರಾಜೀನಾಮೆ ಕೊಡಬೇಕಾಗತ್ತೆ. ಎರಡೇ ಪ್ರಶ್ನೆ ನಾನು ಕೇಳ್ತಾ ಇರೋದು, ಇದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅಂತ ಅವರು ಪಟ್ಟಿಡಿದ್ರು. ಪಟ್ಟಿಡಿದಾಗ ನಿಮಗೆಲ್ಲ ಗೊತ್ತಿದೆ, ಅನೇಕ ದಿನಗಳ ಕಾಲ ಸೆಷನ್ ನಡೀತು. ಆದರೆ ಮೋದಿ ಮತ್ತು ಅಮಿತ್ ಶಾ ಪಾರ್ಲಿಮೆಂಟಿಗೆ ಬರಲೇ ಇಲ್ಲ, ಉತ್ತರವನ್ನೂ ಕೊಡೋದಿಲ್ಲ. ಅತ್ಯಂತ ಮುಖ್ಯವಾದ ಪ್ರಶ್ನೆ, ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ನಿಂದ ದಾಳಿಯಾಗಿದೆ. ಅಮಿತ್ ಶಾ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಹೆದರಿಕೊಂಡು ಪಾರ್ಲಿಮೆಂಟಿಗೆ ಬರಲಿಲ್ಲ. ಇದು ಒಂದು ಪಾಯಿಂಟ್. ಇಲ್ಲಿಯ ತನಕ ಉತ್ತರ ಕೊಟ್ಟಿಲ್ಲ. ಎರಡನೇ ವಿಷಯ, ಸಾಕೇತ್ ಗೋಖಲೆ ಅನ್ನೋರು ದೆಹಲಿಯ ಸರ್ಕಾರಿ ಆಸ್ಪತ್ರೆಗಳಿಗೆ RTIನಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಏನಂತ ಹಾಕ್ತಾರೆ, ನಿಮ್ಮ ಆಸ್ಪತ್ರೆಯಲ್ಲಿ ಪೆಲೆಟ್ ಗನ್ ಏಟಿಂದ ಗಾಯ ಆಗಿ ಚಿಕಿತ್ಸೆ ತಗೊಳ್ಳಿಕ್ಕೆ ಎಷ್ಟು ಜನ ಸ್ಟೂಡೆಂಟ್ಸು ನಿಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂತ. 2 ಆಸ್ಪತ್ರೆಗಳು ಉತ್ತರ ಕೊಡ್ತವೆ. 2 ಆಸ್ಪತ್ರೆಗಳ ಉತ್ತರದಿಂದ ಕನಿಷ್ಠ 10 ಜನ, 2 ಆಸ್ಪತ್ರೆಗಳು ಸೇರಿ ಕನಿಷ್ಠ 10 ಜನ ಪೆಲೆಟ್ ಗನ್ ದಾಳಿಗೆ ಒಳಗಾಗಿದ್ದಾರೆ, ಅವರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇನ್ನು 2 ಸರ್ಕಾರಿ ಆಸ್ಪತ್ರೆಗಳು ಇವರ RTI ಅಪ್ಲಿಕೇಶನ್ಗೆ ಉತ್ತರ ಕೊಟ್ಟಿಲ್ಲ. ಅದರಲ್ಲೂ ಏಮ್ಸ್ ಉತ್ತರ ಕೊಟ್ಟಿಲ್ಲ. ಏಮ್ಸ್ ಏನು ಉತ್ತರ ಕೊಡುತ್ತೆ ಇವರು RTI ಅಪ್ಲಿಕೇಶನ್ಗೆ ಅಂತಂದರೆ, ನಾವು ಆ ರೀತಿ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಆಗಿದ್ದಾರೆ ಪೆಲೆಟ್ ಗನ್ನಿಂದ ಏಟು ತಿಂದು ಅಂತ ಅದಕ್ಕೆ ಉತ್ತರ ಕೊಟ್ಟರೆ ವಿದ್ಯಾರ್ಥಿಗಳ ಪ್ರೈವೇಸಿಗೆ ಧಕ್ಕೆ ಬರುತ್ತೆ, ಹಾಗಾಗಿ ನಾವು ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅಂತ ರಿಪ್ಲೈ ಮಾಡುತ್ತೆ RTI ಅಪ್ಲಿಕೇಶನ್ಗೆ. ಸಾಕೇತ್ ಗೋಖಲೆ ಅವರು ಕೇಳಿದ್ದು ಏನು ಅಂತಂದರೆ, ಯಾವ್ಯಾವ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಇವ್ರು ಕೇಳಿಲ್ಲ. ಆ ವಿದ್ಯಾರ್ಥಿಗಳ ಹೆಸರು ಕೇಳಿಲ್ಲ, ಏನೂ ಡೀಟೇಲ್ಸ್ ಕೇಳಿಲ್ಲ. ಇವ್ರು ಕೇಳಿರೋದಿಷ್ಟೇ, ಎಷ್ಟು ಜನ ವಿದ್ಯಾರ್ಥಿಗಳು ಪೆಲೆಟ್ ಗನ್ ಏಟಿಂದ ಚಿಕಿತ್ಸೆ ತಗೊಳ್ಳೋಕ್ಕೋಸ್ಕರ ಅಡ್ಮಿಟ್ ಆಗಿದ್ದಾರೆ ಅಂತ. ಅಲ್ಲಿ ವಿದ್ಯಾರ್ಥಿಗಳು ಯಾವ ಡೀಟೇಲ್ಸ್ನೂ ಕೇಳಿಲ್ಲ. ಇವ್ರು ಕೇಳಿದ್ದು ಎಷ್ಟು ಜನ ಅಂತ, 10 ಜನನ, 5 ಜನನ, 20 ಜನನ, ಆ ರೀತಿ ಅಷ್ಟೇ. ಅದಕ್ಕೆ ಉತ್ತರ ಕೊಟ್ಟಿಲ್ಲ ಏಮ್ಸು. ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂದಾಗ ನೆಪ ಏನು ಹೇಳಿದೆ, ನಾವು ಆ ಡೀಟೇಲ್ಸ್ ಕೊಟ್ಬಿಟ್ರೆ ವಿದ್ಯಾರ್ಥಿಗಳದ್ದು ಎಲ್ಲ ವಿವರ ಗೊತ್ತಾಗ್ಬಿಡುತ್ತೆ, ಪ್ರೈವೇಸಿಗೆ ಧಕ್ಕೆ ಆಗುತ್ತೆ ಅಂತ. ಇವರು ಪ್ರೈವೇಟ್ ವಿವರಗಳನ್ನ ಕೇಳೇ ಇಲ್ವಲ್ಲ. ಅವ್ರು ಕನಿಷ್ಠ ವಿದ್ಯಾರ್ಥಿಗಳ ಹೆಸರನ್ನು ಕೇಳಿಲ್ಲ. ಅವರು ಎಷ್ಟು ಜನ ವಿದ್ಯಾರ್ಥಿಗಳು ಅಂತ ಕೇಳಿದ್ದಾರೆ. ನಮ್ಮಲ್ಲಿ 10 ಜನ ಅಡ್ಮಿಟ್ ಆಗಿದ್ರು ಅಂತ ಉತ್ತರ ಕೊಟ್ಟಿದ್ದಿದ್ರೆ, ಏಮ್ಸ್ 10 ಜನನೋ 15 ಜನನೋ ಅಡ್ಮಿಟ್ ಆಗಿದ್ರು ಅಂತ ಉತ್ತರ ಕೊಟ್ಟಿದ್ದಿದ್ರೆ, ಅಲ್ಲಿ ವಿದ್ಯಾರ್ಥಿಗಳ ಪ್ರೈವೇಟ್ ವಿಚಾರಗಳು ಅವ್ರ ಹೆಸರಿಂದ ಹಿಡಿದು ಹೆಂಗೆ ಗೊತ್ತಾಗ್ತಾಯಿದ್ವು ಯಾರಿಗಾದರೂ? ಅಂದರೆ ಮೇಲ್ನೋಟಕ್ಕೆ ಏನರ್ಥ ಆಗತ್ತಿದ್ದು, ಏಮ್ಸ್ ಬೇಕು ಅಂತಲೇ
ವಿವರಗಳನ್ನ ಕೊಟ್ಟಿಲ್ಲ ಅಂತ. ಅಂದರೆ ಏಮ್ಸ್ ಬೇಕು ಅಂತ ವಿವರಗಳನ್ನ ಕೊಟ್ಟಿಲ್ಲ ಅಂದರೆ ಏಮ್ಸ್ ಯಾಕೆ ವಿವರಗಳನ್ನ ಕೊಡಲ್ಲ ಈ ಥರ ಸಿಂಪಲ್ ವಿಷಯಕ್ಕೂ? ಅಂದರೆ ಏಮ್ಸ್ ಮೇಲೆ ಯಾರದೋ ಒತ್ತಡ, ಯಾರ್ದು ಒತ್ತಡ ಇರ್ಬೋದು, ಇದರಲ್ಲಿ ನೇರ ಪ್ರಶ್ನೆಗಳು ಯಾರು ಒಳಗಾದ್ರಲ್ಲ ಅಂಥವರಿಂದ ಒತ್ತಡ ಬಂದಿದ್ದರೆ ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಇದು ಎರಡನೇ ವಿಷಯ. ಅಂದರೆ 4 ಸರ್ಕಾರಿ ಆಸ್ಪತ್ರೆಗಳಿಗೆ RTI ಅಂಡರಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 2 ಆಸ್ಪತ್ರೆಗಳು ಹೇಳಿವೆ ಎಷ್ಟು ಅಂತ, ಅದರಿಂದ ಗೊತ್ತಾಗಿರೋದು ಕನಿಷ್ಠ 10 ಜನ ವಿದ್ಯಾರ್ಥಿಗಳು ಪೆಲೆಟ್ ಗನ್ ಏಟಿಂದ ಗಾಯಗೊಂಡು ಚಿಕಿತ್ಸೆ ಪಡಿತಾಯಿದ್ರು ಅಂತ. 12 ಆಸ್ಪತ್ರೆಗಳು ಅದರ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಇನ್ನು 3ನೇ ಪಾಯಿಂಟ್, ಪೆಲೆಟ್ ಗನ್ನ ದಾಳಿಗೊಳಗಾದ ಸಾಹಿಲ್ ಎಂಬ ವಿದ್ಯಾರ್ಥಿ ತನ್ನ ಲಾಯರ್ನ ಕರ್ಕೊಂಡು 2 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಕಂಪ್ಲೇಂಟ್ ತಗೊಳ್ಳಿ, FIR ಮಾಡಿ, ಪೆಲೆಟ್ ಗನ್ನಿಂದ ನನ್ನ ಮೇಲೆ ದಾಳಿಯಾಗಿದೆ, ನನಗೆ ಕಣ್ಣಿಗೂ ಧಕ್ಕೆ ಆಗಿದೆ, ಕಣ್ಣಿನ ದೃಷ್ಟಿಗೆ ಧಕ್ಕೆ ಆಗಿದೆ, ಇದು ಕಂಪ್ಲೇಂಟ್ ತಗೊಂಡು ಯಾರು ಪೆಲೆಟ್ ಗನ್ನಿಂದ ದಾಳಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಕಂಪ್ಲೇಂಟ್ ತಗೊಳ್ಳಿ ಅಂತಂದರೆ 2 ಸಾರಿ ಹೋಗಿದ್ರು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, FIR ದಾಖಲು ಮಾಡಿಲ್ಲ. ಆಗಸ್ಟ್ 21ನೇ ತಾರೀಕು ರಾಹುಲ್ ಗಾಂಧಿಯವರು ಆ ವಿದ್ಯಾರ್ಥಿ ಸಾಹಿಲ್ ಜೊತೆ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಂಡ ಮೇಲೆ ಫೈನಲ್ಲಾಗಿ FIRನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಈ ಹೋರಾಟ ಇನ್ನು ಮುಂದುವರಿಯುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. इसके बारे में हम FIR मांगे और ये इनका हक बनता है. मैं 10 दिन 20 दिन 30 दिन 50 दिन 6 महीना वहीं बैठूंगा. It's legal. He's requesting an FIR. ಸೊ ಇಷ್ಟು 3 ವಿಷಯಗಳು. ಒಂದು, ಅಮಿತ್ ಶಾ ಪಾರ್ಲಿಮೆಂಟಿಗೆ ಬಂದು ಉತ್ತರನೇ ಹೇಳದೇ ಇದ್ದಿದ್ದು, ಆದೇಶ ಕೊಟ್ಟಿದ್ಯಾರು ಪೆಲೆಟ್ ಗನ್ನಿಂದ ದಾಳಿ ಮಾಡಲಿಕ್ಕೆ ಅಂತ. ಎರಡನೇದು, ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಜನ ಪೆಲೆಟ್ ಗನ್ನಿಂದ ದಾಳಿಗೊಳಗಾಗಿ ಅಡ್ಮಿಟ್ ಆಗಿದ್ದಾರೆ ಅಂದರೆ ಉತ್ತರ ಕೊಡದೇ ಇದ್ದಿದ್ದು. ಮೂರನೇದು, 2 ಸರಿ ಲಾಯರ್ ಜೊತೆ ಹೋದ್ರೂ ಕೂಡ ಈ ವಿಷಯಕ್ಕೆ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಪೊಲೀಸ್ ಸ್ಟೇಷನ್ ನಿರಾಕರಿಸಿದ್ದಿದ್ದು. ಅಗೈನ್ ಡೆಲ್ಲಿ ಪೊಲೀಸ್ ಕಮ್ಸ್ ಅಂಡರ್ ಅಮಿತ್ ಶಾ ಅನ್ನೋದು ನಿಮಗೆ ನೆನಪಿರಲಿ. ಕಡೆಗೆ ರಾಹುಲ್ ಗಾಂಧಿ ಹೋಗಿ ಧರಣಿ ಕೂತ್ಕೊಂಡ ಮೇಲೆ ಪೊಲೀಸ್ ಸ್ಟೇಷನ್ ಮುಂದೆ ಇವತ್ತು FIR ರಿಜಿಸ್ಟರ್ ಮಾಡಿದ್ದಾರೆ. ಸೊ ಇಷ್ಟನ್ನು ಮಾತ್ರ ಇಟ್ಕೊಂಡು ನೀವು ಹೇಳಿ, ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ, ಈ ದೇಶದ ಜೆನ್ಸಿಗಳ ಬಗ್ಗೆ ಮೋದಿ ಅಮಿತ್ ಶಾ ಅವ್ರಿಗೆ ನಿಜವಾದ ಕಾಳಜಿ ಇದೆಯೋ, ರಾಹುಲ್ ಗಾಂಧಿಯವರಿಗೆ ನಿಜವಾದ ಕಾಳಜಿ ಇದೆಯೋ, ಅಥವಾ ಯಾರಿಗೆ ಹೆಚ್ಚಿನ ಮಟ್ಟದ ಕಾಳಜಿ ಈ ದೇಶದ ಜೆನ್ಸಿಗಳ ಬಗ್ಗೆ, ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಇದೆ? ಅದನ್ನು ನೀವು ಹೇಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.